ಬೆಂಗಳೂರಲ್ಲಿ ಟ್ರಾಫಿಕ್ ಹಳಿತಪ್ಪಿದ ಎಫೆಕ್ಟ್. ಆರ್ಟಿಒ ಜೊತೆ ಜಂಟಿ ಕಾರ್ಯಾಚರಣೆಗಿಳಿದ ಪೊಲೀಸರು. ಒನ್ ವೇ ಸವಾರರೇ ಅಧಿಕಾರಿಗಳ ಟಾರ್ಗೆಟ್. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳಿಗೆ ನಗರದ ಹಲವೆಡೆ ವಾಹನ ಸವಾರರ ಅವೈಜ್ಞಾನಿಕ ಒನ್ ವೇ ಸಂಚಾರ ಕೂಡ ಕಾರಣ ಅನ್ನುವ ಅಂಶವನ್ನು ಸಂಚಾರಿ ಪೊಲೀಸರು ಆಂತರಿಕ ಸಮೀಕ್ಷೆ ಮೂಲಕ ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಲ್ಲಿ ಹಳಿತಪ್ಪಿದ ಟ್ರಾಫಿಕ್ ಸರ್ವೆ ಬಯಲಾದ ಬಳಿಕ ಸಮಸ್ಯೆಯ ಪತ್ತೆಗೆ ಮುಂದಾದ ಪೊಲೀಸರಿಗೆ ಇದು ಕೂಡ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗಿದೆ. ಇದೇ ಕಾರಣಕ್ಕೆ ಆರ್ಟಿಒ ಜೊತೆಗೆ ಸೇರಿ ನಗರದ ಹಲವು ಕಡೆ ಒನ್ ವೇ ಸವಾರರ ವಿರುದ್ಧ ಸಮರಕ್ಕೆ ರೆಡಿಯಾಗಿದ್ದಾರೆ. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಅದೆಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಆಗ್ತಿಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂತಹ ವಿಮರ್ಶೆಗೆ ಮುಂದಾದಂಥ ಪೊಲೀಸರಿಗೆ ಒನ್ ವೇ ಅಲ್ಲಿ ಬರುವಂತಹ ವಾಹನ ಸವಾರರಿಂದಲೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಎನ್ನುವಂತಹ ಅಂಶ ಮನಗಂಡಿದೆ. ಸೊ ಇದೇ ಕಾರಣಕ್ಕೆ ಈಗ ಆರ್ಟಿಒ ಅಧಿಕಾರಿಗಳ ಜೊತೆ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿತಾ ಇರುವಂತಹ ಪೊಲೀಸರು ಒನ್ ವೇ ಅಲ್ಲಿ ಬರುವಂತಹ ಸವಾರರೇನಿದ್ದಾರೆ ಅವರ ವಿರುದ್ಧ ಸಮರ ಸಾರೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಟ್ರಾಫಿಕ್ ನಡುವೆಯೂ ಒನ್ ವೇ ಸಂಚಾರ ಅಪ್ಪಿ ತಪ್ಪಿ ತಗಲಾಕೊಂಡ್ರೆ 3 ತಿಂಗಳು ಡಿಎಲ್ ಸಸ್ಪೆಂಡ್. ಇನ್ನು ಬೆಂಗಳೂರಿನ ಹಲವೆಡೆ ಸವಾರರಿಗೆ ಕಿರಿಕಿರಿಯ ಜೊತೆಗೆ ಟ್ರಾಫಿಕ್ ಹೆಚ್ಚಳ ಆಗ್ತಿರೋದೆ ಈ ಒನ್ ವೇ ಸವಾರರಿಂದ. 50 ಮೀಟರ್ 100 ಮೀಟರ್ ಅಷ್ಟೇ ಅಂತೇಳಿ ಟ್ರಾಫಿಕ್ ನಡುವೆಯೂ ಕೂಡ ಒನ್ ವೇಗಳಲ್ಲಿ ನುಗ್ಗಿ ಸಂಚಾರ ಮಾಡ್ತಾರೆ. ಪರಿಣಾಮ ಎದುರಿಗೆ ಬರುವ ವಾಹನಗಳಿಗೆ ಕಿರಿಕಿರಿ ಉಂಟಾಗುತ್ತೆ. ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ನಗರದ ಟ್ರಾಫಿಕ್ ಸಮಸ್ಯೆಯ ನಿವಾರಣೆಗೆ ಮೊದಲ ಹೆಜ್ಜೆಯನ್ನಿಡಲಾಗಿದೆ. ಆರ್ಟಿಒ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿರುವ ಪೊಲೀಸರು ಇಂತಹ ಸವಾರರನ್ನ ಪತ್ತೆ ಹಚ್ಚಿ ಅಂತಹವರ ಡಿಎಲ್ ಕ್ಯಾನ್ಸಲೇಷನ್ಗೆ ಮುಂದಾಗಿದ್ದಾರೆ. ಶೀಘ್ರವೇ ತಂಡಗಳಾಗಿ ಕಾರ್ಯಾಚರಣೆಗಿಳಿಯೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಒನ್ ವೇ ಸವಾರರನ್ನ ಪತ್ತೆ ಹಚ್ಚಿ ಅವರ ಡಿಎಲ್ಗಳನ್ನು ನೇರವಾಗಿ ಆರ್ಟಿಒಗೆ ರವಾನೆ ಮಾಡಲಿದ್ದಾರೆ. ಬಳಿಕ ನೇರವಾಗಿ ಡಿಎಲ್ಗಳನ್ನು ಸಾರಿಗೆ ಅಧಿಕಾರಿಗಳು ಪೊಲೀಸರ ಸೂಚನೆಯಂತೆ 3 ತಿಂಗಳು ಅಮಾನತಿನಲ್ಲಿಡ್ತಾರೆ. ಬೆಂಗಳೂರು ಟ್ರಾಫಿಕ್ ಮಾಡ್ಲಿಕ್ಕೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾಡ್ತಾರೆ. ಅದಕ್ಕೋಸ್ಕರನೇ 2.5 ಲಕ್ಷ ಕೋಟಿ ರೂಪಾಯಿ ಹೊಸದಾಗಿ PRR ಜೊತೆಗೆ ಟನಲ್ 1, ಟನಲ್ 2, ಎಲಿವೇಟೆಡ್ ಕಾರಿಡಾರ್, 123 ಕಿಲೋಮೀಟರ್ ಬಫರ್ ಝೋನು, ಬಫರ್ ರೋಡು ಎಲ್ಲ ನಗ್ತಿದ್ರು. ಏನು ಇವನು ಚಾನಲ್ ಪಕ್ಕ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನಮ್ಮ ಈಜಿಪುರ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ನೋಟಿಫಿಕೇಶನ್ ಮಾಡಿ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ವಿ. ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ಬೋದು. ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸ ಮಾತ್ರ ಉಳಿತದೆ. ಪಾಪ ಮಿಲಿಟರಿಯವರು ಜಾಗ ಬಿಟ್ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಯಾಕೆ ಕಂಜೆಷನ್ ಜಾಸ್ತಿ ಇದೆ ಪ್ಲಸ್ ನಮ್ಮ ಆಕ್ಸಿಡೆಂಟ್ಸ್ ಯಾಕೆ ಜಾಸ್ತಿ ಇದೆ ಅಂತ ಸ್ವಲ್ಪ ವಿಮರ್ಶೆ ಮಾಡಿದಾಗ ಒಂದು ಭಾಳಷ್ಟು ಜನ ಎಗ್ನೆಸ್ಟ್ ಒನ್ ವೇ ಡ್ರೈವ್ ಮಾಡಿಕೊಂಡು ಬರ್ತಾರೆ. ಇಲ್ಲೇ 5 ನಿಮಿಷ 100 ಮೀಟರ್ ಮನೆ ಇದೆ, 100 ಮೀಟರ್ ಅಂಗಡಿ ಇದೆ ಅಂತ ಈ ಥರ ಸಿಲಿ ರೀಸನ್ಸ್ ಕೊಟ್ಕೊಂಡು ಮತ್ತು ಭಾಳಷ್ಟು ಆಕ್ಸಿಡೆಂಟ್ಗಳು ಕೂಡ ಈ ಥರದಿಂದ ಮೈನರ್ ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಮತ್ತು ಸ್ವಲ್ಪ ರೋಡಲ್ಲಿ ಡಿಸಿಪ್ಲಿನ್ ತರಲಿಕ್ಕೆ ನಾವು ಒಂದು ಡ್ರೈವ್ ತಗೊಂಡು ಕೇಸ್ಗಳು ಮಾಡ್ತಾಯಿದ್ದೀವಿ. ಕಳೆದ 3 ದಿನದಿಂದ ಸುಮಾರು 8,000 ಆಡ್ ಕೇಸ್ನ ನಾವು ಮಾಡಿದ್ದೀವಿ. ಈ ಥರ ಯಾರು ಗಂಭೀರವಾಗಿ ಈ ಥರ ಇದ್ದಾರೆ ಅವ್ರ ಮೇಲೆ ನಾವು FIR ಕೂಡ ರಿಜಿಸ್ಟರ್ ಮಾಡಿ ಲೈಸೆನ್ಸ್ ಸಸ್ಪೆನ್ಷನ್ಗೆ RTOಗೆ 3 ಮಂತ್ಸ್ ಲೈಸೆನ್ಸ್ ಸಸ್ಪೆನ್ಷನ್ ಮಾಡ್ತಾರೆ. ಅದು ಕೂಡ ನಾವು ಕಳಿಸ್ತೀವಿ. ರೋಡ್ ಸೇಫ್ಟಿದು ಇಂಪಾರ್ಟೆನ್ಸ್ ರಿಯಲೈಸ್ ಆಗ್ತಿಲ್ಲ. ಡೆತ್ 10 ಮೀಟ್ರಿಗೂ ಬರೋದು 50 ಮೀಟ್ರಿಗೂ ಬರ್ಬೋದು, ಹಂಗೇನು ಆಗಲ್ಲ ಅನ್ನೋ ಒಂದು ನೆಪದಲ್ಲಿ ಬರ್ತಾರೆ. ಬಟ್ ಎಲ್ಲರೂ ಅರ್ಥ ಮಾಡ್ಕೊಬೇಕು, ಅಪಘಾತ ಅನ್ನೋದು ಹೆಸರಲ್ಲೇ ಆಕ್ಸಿಡೆಂಟ್ ಅಂತ ಇದೆ. ಅದು ಯಾರಿಗೆ ಬೇಕಾದರೂ ಆಗ್ಬೋದು. ಸೊ ಇವರೊಬ್ಬರೇ ಎಲ್ಲ ಆಪೋಸಿಟ್ ಸೈಡ್ ಡ್ರೈವರು ಅಲರ್ಟ್ ಆಗಿರಬೇಕಾಗತ್ತೆ. ಸೊ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಕೂಡ ಆಗಲ್ಲ. ಸೊ ನಮ್ಮ ಗುರಿ ಈ ವೈಲೇಷನ್ಸ್ ಏನಾಗ್ತಿದೆ ಇದರಿಂದ ಆಕ್ಸಿಡೆಂಟ್ನ ತಡೆಗಟ್ಟೋದು ಮತ್ತೆ ಸ್ವಲ್ಪ ರೋಡಲ್ಲಿ ಡಿಸಿಪ್ಲಿನ್ ತರೋದು ನಮ್ದು. ಇನ್ನು ಶೀಘ್ರದಲ್ಲೇ ಈ ಬಗ್ಗೆ ಕಾರ್ಯಾಚರಣೆಗೆ ಇಳಿಯಲಿರುವಂತಹ ಪೊಲೀಸರು ಒನ್ ವೇ ಅಲ್ಲಿ ಯಾರೆಲ್ಲ ಸಂಚಾರವನ್ನ ಮಾಡಿ ಆ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದ್ದಾರೋ ಆ ಸವಾರರ DLಗಳನ್ನು RTOಗೆ ಕಳಿಸಿ ಆ ಮುಖಾಂತರ ಅವರ DLಗಳನ್ನು 3 ತಿಂಗಳ ಕಾಲ ಸಸ್ಪೆಂಡ್ ಮಾಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿ ಆಗಿದೆ. ಇನ್ನು ಮುಂದೆ 50 ಮೀಟರ್ ಇದೆ, ಕೇವಲ 100 ಮೀಟರ್ ಇದೆ, ಇಲ್ಲಿಂದ ಅಷ್ಟೇ ದೂರ ತಾನೆ ಅಂತೇಳಿ ಏನಾದರೂ ಒನ್ ವೇ ಅಲ್ಲಿ ನೀವು ಸಂಚಾರ ಮಾಡಿದ್ರೆ 3 ತಿಂಗಳ ಕಾಲ ನಿಮ್ಮ DL ಅನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಒಟ್ಟಾರೆ ನಗರದ ಯಾವುದೇ ರಸ್ತೆಯಾದರೂ ಯಾವುದೇ ವಾಹನಗಳಾದರೂ ಒನ್ ವೇನಲ್ಲಿ ಸಂಚಾರ ಮಾಡೋದು ರೂಲ್ಸ್ಗೆ ವಿರುದ್ಧ. ಇದು ಗೊತ್ತಿದ್ದು ಕೂಡ ಮತ್ತೆ ರೂಲ್ಸ್ ಬ್ರೇಕ್ ಮಾಡೋ ಕೆಲಸ ಮಾಡಿದ್ರೆ ದಂಡದ ಜೊತೆಗೆ 3 ತಿಂಗಳು DL ಕಳೆದುಕೊಳ್ಬೇಕಾಗುತ್ತೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ TV.